ಈಗಲೂ ಗೊತ್ತಾಗ್ಲಿಲ್ಲ ನಾನು ಯಾರು ಅಂತ. ನನ್ ರಾವಣ. ರಾವಣ! ಏಯ್ ನಾಯಿ, ಮುಚ್ಚ ಬಾಯಿಯ. ಬಾಯಿ ಬಂದಂಗೆ ಮಾತಾಡಬೇಡ. ಮೊದಲು ನೀನು ಯಾರು, ಯಾಕೆ ಫೋನ್ ಮಾಡಿದೀಯ ಹೇಳು. ಹೌದಾ ಸರ್? ಆಯಿತು ಸರ್, ಹೇಳ್ತೀನಿ. ಆದರೆ ನಿಮಗೆ ಹೇಳಲ್ಲ. ನಿಮ್ಮ ಅಣ್ಣ ಇದ್ರಲ್ಲ ವೀರೇಂದ್ರ ಸರ್ದೇಸಾಯಿ, ಅವ್ರ ಹತ್ರ ಹೋಗಿ ಫೋನ್ ಕೊಡಿ, ಅವ್ರ ಹತ್ರನೇ ಹೇಳ್ತೀನಿ. ಏಯ್, ನೀನಂತ ಹುಚ್ಚನಾಯಿಗಳು ಬೊಗಳ್ತಿದ್ರೆ ಅದನ್ನ ತಗೊಂಡೋಗಿ ನಮ್ಮ ಅಣ್ಣ ಹತ್ರ ಹೇಳ್ತೀನಿ ಅನ್ಕೊಂಡಿದ್ಯಾ? ಹೌದು ಸರ್, ನಾನು ಹುಚ್ಚನಾಯಿನೇ. ಈ ಹುಚ್ಚನಾಯಿಗೆ ಬೇಟೆ ಆಡೋದಕ್ಕೂ ಬರುತ್ತೆ. ಇವತ್ತು ಒಂದು ಬೇಟೆ ಆಡಿದ್ದೀನಿ. ಆ ಬೇಟೆ ಹೆಸರು ಏನಂತ ಗೊತ್ತಾ? ಸುಬ್ಬು. ಸುಬ್ಬುನ ಕಿಡ್ನ್ಯಾಪ್ ಮಾಡಿದ್ದೀನಿ. ಅವನ ಜೀವ ಉಳಿಬೇಕು ಅಂದರೆ ನೀನು ಫೋನ್ ತಗೊಂಡೋಗಿ ನಿಮ್ಮ ಅಣ್ಣಂಗೆ ಕೊಡು. ನೋಡಪ್ಪ, ನೀನೇನಾದರೂ ಹೋಗಿ ನಿಮ್ಮ ಅಣ್ಣಂಗೆ ಫೋನ್ ಕೊಟ್ಟಿಲ್ಲ ಅಂದರೆ ನಾಳೆ ನ್ಯೂಸಲ್ಲಿ ಮಿನಿಸ್ಟ್ರು ಪಿ ಎ ಸತ್ತೋದ ಅಂತ ನ್ಯೂಸ್ ಆಗುತ್ತೆ. ಹಂಗಾದ್ರೂ ಪರವಾಗಿಲ್ಲ ಅನ್ನೋದಾದ್ರೆ ನೀನು ಫೋನ್ ಕೊಡ್ಬೇಡ. ಚಿಕ್ಕಪ್ಪ, ಯಾರು ಚಿಕ್ಕಪ್ಪ? ಸುಬ್ಬು ಕಿಡ್ನಾಪ್ ಆಗಿದ್ದಾನೆ. ಆ ಕಿಡ್ನಾಪರೇ ಫೋನ್ ಮಾಡಿರೋದು. ಅವನ ಅಣ್ಣನ ಜೊತೆ ಮಾತಾಡ್ಬೇಕಂತೆ. ಏನು ಭಾವನ ಹತ್ರ ಮಾತಾಡ್ಬೇಕಂತ? ಅಂದ್ರೆ ಇದನ್ನ ಯಾರೋ ಭಾವನ ಶತ್ರುಗಳೇ ಮಾಡಿರ್ಬೇಕು. ಏನು ಹೇಳ್ತಿದ್ಯಾ? ಅಣ್ಣಂಗೆ ಯಾರು ಶತ್ರುಗಳಿಲ್ಲ. ಯೋರ್ರಿ, ರಾಜಕೀಯದಲ್ಲಿ ಯಾರನ್ನು ನಂಬಕ್ಕಾಗಲ್ಲ ರೀ. ಸರಿ ಸರಿ, ನಾನು ತೊಗೊಂಡೋಗಿ ಫೋನ್ ಅಣ್ಣಂಗೆ ಕೊಡ್ತೀನಿ. ಯಾರು ಗಾಬರಿ ಆಗ್ಬಿಡಿ. ಶ್ರಾವಣಿ, ನೀನು ಹೆದರ್ಕೋಬೇಡಮ್ಮ, ಧೈರ್ಯವಾಗಿರು. ಇಲ್ಲ ಚಿಕ್ಕಮ್ಮ, ಇದು ಅಪ್ಪನ ರಾಜಕೀಯ ಶತ್ರುಗಳು ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆ ವಿಜಯಾಂಬಿಕಾ ಮತ್ತೆ ಮದನ್ ಇಬ್ರು ಸೇರ್ಕೊಂಡು ಈ ಕೆಲಸನ ಮಾಡಿದ್ದಾರೆ ಅನಿಸ್ತಾ ಇದೆ. ಹಾಗೇನಾದ್ರೂ ಆಗಿ ಅವ್ರು ಸಿಕ್ಕಾಕೊಂಡ್ರೆ ನಾನು ಬಿಡಲ್ಲ ಚಿಕ್ಕಮ್ಮ, ಅವ್ರನ್ನ ನರ್ಕ ತೋರಿಸ್ಬಿಡ್ತೀನಿ. ಶ್ರಾವಣಿ, ಶ್ರಾವಣಿ, ನೋಡಿ ಸುಂದರ ಅವರೇ, ಈ ವಿಷಯ ಸುಬ್ಬು ಫ್ಯಾಮಿಲಿಗಾಗ್ಲಿ ಅಥವಾ ಲಲಿತಾ ದೇವಿ ಅಮ್ಮನವ್ರಿಗಾಗ್ಲಿ ಯಾರಿಗೂ ಹೇಳಕ್ ಹೋಗ್ಬೇಡಿ. ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ. ಸರಿ ಮೇಡಮ್, ಯಾರಿಗೂ ಹೇಳಲ್ಲ ಬಿಡಿ. ಅಣ್ಣ, ಸುಬ್ಬು ಕಿಡ್ನಾಪ್ ಆಗಿದ್ದಾನೆ. ಕಿಡ್ನಾಪ? ಏನು ಮಾತಾಡ್ತಾ ಇದೀಯಾ? ಹೌದಣ್ಣ, ಆ ಕಿಡ್ನಾಪರ್ ನಿನ್ನ ಜೊತೆ ಮಾತಾಡ್ಬೇಕಂತೆ ಕಾಲ್ ಮಾಡಿದ್ದಾನೆ. ಕೊಡು. ಹಲೋ, ನಾನು ವೀರೇಂದ್ರ ಸರ್ದೇಸಾಯಿ ಮಾತಾಡ್ತಾ ಇದ್ದೀನಿ. ಹಲೋ ಸರ್, ನಮಸ್ತೆ. ಏನು ಮಿನಿಸ್ಟರ್ ಸಾಹೇಬ್ರೆ, ಸರ್ಕಾರ ನಿಮ್ಮದೇ ಅಂತ ತುಂಬ ಮೆರಿತಿದ್ದೀರಾ ಅಲ್ವಾ? ಇರಲಿ, ಪರವಾಗಿಲ್ಲ. ಆ ಮೆರವಣಿಗೆಗೆ ಒಂದು ಚಿಕ್ಕ ಬ್ರೇಕ್ ಆಗ್ತೀನಿ. ನಿಮ್ಮ ಅಳಿಯ ಅಂದರೆ ನಿಮ್ಮ ಪಿ ಎ ಸುಬ್ಬು ನನ್ನ ಹತ್ರ ಇದ್ದಾನೆ. ಅವನಿಗೆ ಒಳ್ಳೆ ಉಪಚಾರನೆ ಕೊಟ್ಟಿದ್ದೀನಿ. ಯಾರೋ ನೀನು? ತಪ್ಪು. ನಾನಿವಾಗ ಯಾರು ಅನ್ನೋದು ಪ್ರಶ್ನೆ ಅಲ್ಲ, ಯಾಕೆ ಫೋನ್ ಮಾಡಿದ್ದೀನಿ ಅನ್ನೋದು ಪ್ರಶ್ನೆ. ನಾನು ನಿಮ್ಮ ಅಳಿಮಯ್ಯ. ಸರಿ, ನಿಮ್ಮ ಪಿ ಎನ ಕಿಡ್ನ್ಯಾಪ್ ಮಾಡಿದ್ದೀನಿ. ನಿಮ್ಮ ಅಳಿಮಯ್ಯ ಸುಬ್ಬನ್ನ ಯಾಕೆ ಕಿಡ್ನ್ಯಾಪ್ ಮಾಡಿದ್ದೀನಿ ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ತಿಳ್ಕೊಳ್ಳಿ. ಏನು ಬೇಕು ನಿನಗೆ? ಯಾಕೆ ಹೀಗೆಲ್ಲ ಮಾಡಿದ್ಯಾ? ಇದು ಬುದ್ಧಿವಂತರ ಲಕ್ಷಣ. ಕೇಳಿಸ್ಕೊಳ್ಳಿ, ನನಗೆ 25 ಲಕ್ಷ ಕ್ಯಾಶ್ ಬೇಕು. ಆ ಕ್ಯಾಶನ್ನು ನೀವು ಯಾರು ತಗೋಬರೋದು ಬೇಡ. ಸತಿ ಸಾವಿತ್ರಿ ಯಮುನಿಂದ ಗಂಡನ್ನ ಹೇಗೆ ಕಾಪಾಡ್ಕೊಂಡ್ಲೋ ಹಾಗೆ ನಿಮ್ಮ ಮಗಳು ನನ್ನಿಂದ ಅವಳ ಗಂಡನ್ನ ಕಾಪಾಡ್ಕೋಬೇಕು. ನಾನು ಹೇಳೋ ಜಾಗಕ್ಕೆ ನಿಮ್ಮ ಮಗಳು ಒಬ್ಬಳೇ ಬರಬೇಕು. ಅವಳಿಗೆ 25 ಲಕ್ಷ ಕ್ಯಾಶ್ ಕೊಡಬೇಕು. ಆಮೇಲೆ ಪೊಲೀಸು ಗೀಲೀಸು ಅಂತ ಹೋದರೆ ನಿಮ್ಮ ಮಿನಿಸ್ಟ್ರು ಬುದ್ಧಿ ಏನಾದರೂ ತೋರಿಸಿದ್ರೆ ನಿಮ್ಮ ಮಗಳು ವಿಧವೆ ಆಗ್ತಾಳೆ. ಆಮೇಲೆ ಮಿನಿಸ್ಟ್ರು ಪಿ ಎ ಅಲ್ಲ ಸಾರಿ, ನಿಮ್ಮ ಅಳಿಯ ಸತ್ತು ಸಮಾಧಿ ಆಗ್ತಾನೆ. ಇನ್ನಿರೋದು ನಿಮಗೆ 2 ಗಂಟೆ ಅವಕಾಶ.
ಗೊತ್ತಾಯ್ತಲ್ಲ, ಇಲ್ಲಿಗೆ. ನಿಮ್ಮ ಮಗಳು ಒಬ್ಬಳೇ ಬರಬೇಕು. ಹಾಂ, ಆಮೇಲೆ ನೆನಪಿರಲಿ, 25 ಲಕ್ಷ. ಅಣ್ಣ ಏನಂದ ಅವನು? ಏನಂತೆ? ಸುಬ್ಬುನ ಯಾರು ಕಿಡ್ನಾಪ್ ಮಾಡಿದಾರಂತೆ? ಅವ್ರಿಗೆ ಏನು ಬೇಕಂತೆ? 25 ಲಕ್ಷ ಬೇಕಂತೆ. ಅಣ್ಣ ಕೊಟ್ಬಿಡೋಣ, ಹೇಗಾದ್ರೂ ಮಾಡಿ ಸುಬ್ಬನ ಉಳಿಸ್ಕೊಳ್ಳೋಣ. 25 ಲಕ್ಷನ ಶ್ರಾವಣಿನೇ ತೊಗೊಂಡೋಗ್ಬೇಕಂತೆ, ಅದು ಒಬ್ಬಳೇ. ಇನ್ನು 2 ಗಂಟೆ ಒಳಗೆ ಅಕಸ್ಮಾತು ಅವಳು ಹೋಗಲಿಲ್ಲ ಅಂದರೆ ಸುಬ್ಬುನ ಸಾಯಿಸ್ತೀನಿ ಅಂದ. ಅಯ್ಯೋ ದೇವ್ರೆ, ಹೇಗಣ್ಣ ಸಾಧ್ಯ? ಶ್ರಾವಣಿ ಒಬ್ಬಳನ್ನೇ ಹೇಗೆ ಕಳ್ಸೋದು? ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಬಾರ್ದು ಅಂದ. ಹಾಗೆ ನಾವು ಮಾಡೋಕ್ಕಾಗಲ್ಲ. ಮೊದಲು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡು. ಇದು ಮನೆ ವಿಷಯ, ಮೀಡಿಯಾದವ್ರಿಗೆ ಲೀಕ್ ಆಗೋದು ಬೇಡ, ಹಾಗೆ ಹೊರಗಡೆ ಪ್ರಪಂಚಕ್ಕೂ ಗೊತ್ತಾಗೋದು ಬೇಡ. DCP ಹತ್ರ ಖುದ್ದಾಗಿ ಮಾತಾಡು, ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಹೇಳು. ಅದೆಲ್ಲ ಸರಿ, ಆದರೆ ಶ್ರಾವಣಿ ಹೇಳಿದ್ನಲ್ಲ, DCP ಹತ್ರ ಮಾತಾಡು. ಪೊಲೀಸ್ನವ್ರೆ ಎಲ್ಲ ನೋಡ್ಕೋತಾರೆ, ಯಾರು ಎಲ್ಗೂ ಹೋಗೋದು ಬೇಡ. ಅಲ್ಲ, ನಾವು ಹಾಗೇನಾದ್ರೂ ಮಾಡಿದ್ರೆ ಅವ್ರು ಸುಬ್ಬುನ ಏನಾದರೂ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡು. ಅದು ಬಿಟ್ಟು ಯಾರು ಏನು ಮಾಡೋದು ಬೇಡ. ಅಣ್ಣ ನೀವೇನು ಚಿಂತೆ ಮಾಡಬೇಡ, ನಾನು ಈಗಲೇ ಪೊಲೀಸ್ನ ಹತ್ರ ಮಾತಾಡ್ತೀನಿ. ಅವ್ರ ಹತ್ರ ಮಾತಾಡಿ ಹೇಗಾದರೂ ಮಾಡಿ ಸುಬ್ಬನ ಉಳಿಸ್ಕೊಡಿ ಅಂತ ಕೇಳ್ಕೊತೀನಿ. ಇನ್ನು 2 ಗಂಟೆಯಲ್ಲಿ ನಾನು ಸುಬ್ಬುನ ಬಿಡಿಸ್ಬೇಕು. ಏನು ಮಾಡಲಿ, ಎಲ್ಲಿಗಂತ ಹೋಗಲಿ? ಶ್ರಾವಣಿ, ನೀನು ಎಲ್ಲಿಗೆ ಹೋಗ್ತಿದ್ಯಾ? ಚಿಕ್ಕಮ್ಮ, ನಾನು ನನ್ನ ಗಂಡನ್ನ ಉಳಿಸ್ಕೋಬೇಕು. ಅಪ್ಪಂಗೆ ಅವ್ರು ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ, ಆದರೆ ಸುಬ್ಬು ನನ್ನ ಜೀವ ಚಿಕ್ಕಮ್ಮ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಅವ್ರನ್ನ ಉಳಿಸ್ಕೋತೀನಿ. ಹಾಗಂತ ಶ್ರಾವಣಿ ನೀನು ಒಬ್ಳೇ ಹೋಗ್ತೀಯಾ? ಬೇಡ ಶ್ರಾವಣಿ, ನನ್ನ ಮಾತು ಕೇಳು. ನೀನು ಒಬ್ಳೇ ಹೋಗೋದು ಸರಿಯಲ್ಲ. ಅಲ್ಲಿ ಏನು ಬೇಕಾದರೂ ಅನಾಹುತ ಆಗಬಹುದು. ಅದೇನೇ ಆದರೂ ಪರವಾಗಿಲ್ಲ ಚಿಕ್ಕಮ್ಮ. ಸುಬ್ಬುನೇ ನನ್ನ ಜೀವನದಲ್ಲಿ ಇಲ್ಲ ಅಂದರೆ ಅದಕ್ಕಿಂತ ದೊಡ್ಡ ಅನಾಹುತ ಇನ್ನೇನೂ ಆಗಿರಲ್ಲ ಚಿಕ್ಕಮ್ಮ. ನಾನು ನನ್ನ ಸುಬ್ಬುನ ಬಿಟ್ಕೊಡಲ್ಲ. ನಾನು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ನಾನು ಹೋಗ್ತೀನಿ. ಆದರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ ಚಿಕ್ಕಮ್ಮ. ಏನಮ್ಮ ಅದು? ಅಜ್ಜಿಗಾಗಲಿ ಸುಬ್ಬು ಮನೆಯವ್ರಿಗಾಗಲಿ ಈ ವಿಷಯನ ಹೇಳಕ್ಕೆ ಹೋಗಬೇಡಿ. ಅವ್ರು ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಇಲ್ಲಮ್ಮ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಆದರೂ ಶ್ರಾವಣಿ ನೋಡು, ನೀನು ಅಲ್ಲಿಗೆ ಒಬ್ಬಳೇ ಹೋಗೋದು ಯಾಕೋ ನನಗೆ ಸರಿ ಅನ್ನಿಸ್ತಿಲ್ಲ. ನೋಡು, ನಿನ್ನ ಜೊತೆ ದೊಡ್ಡವ್ರು ಯಾರಾದರೂ ಒಬ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಶ್ರಾವಣಿ. ದೊಡ್ಡವರು ಅಂತ ಅನ್ಸ್ಕೊಂಡಿರೋರು ಜವಾಬ್ದಾರಿನ ಪೊಲೀಸ್ ಮೇಲೆ ಹಾಕಿ ಅವ್ರ ಕೈ ತೊಳ್ಕೊಂಡಿದ್ದಾಯ್ತು ಚಿಕ್ಕಮ್ಮ. ಸುಬ್ಬು ಇಷ್ಟು ವರ್ಷ ಅವರೇ ಪ್ರಪಂಚ ಅನ್ನೋ ಹಾಗೆ ಅವ್ರ ಕಾಲ್ ಹತ್ರನೇ ಇದ್ರು, ಅವ್ರಿಗೋಸ್ಕರ ದುಡಿತಾ ಇದ್ರು. ಆದರೆ ಈಗ ಸುಬ್ಬು ಅವ್ರಿಗೆ ಬೇಡವಾಗ್ಬಿಟ್ರ? ಹೋಗ್ಲಿ ಬಿಡಿ, ಇದೆಲ್ಲ ನನ್ನಿಂದಾನೇ ಅಲ್ವಾ ಆಗಿರೋದು. ಹಾಗಿದ್ಮೇಲೆ ಇದರಲ್ಲಿ ನಾನು ಭಾಗಿಯಾಗ್ತೀನಿ. ನನ್ನ ಗಂಡನ ಪ್ರೀತಿ ವಿಶ್ವಾಸದ ಬೆಲೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರು ನನ್ನ ಪಾಲ್ಗೆ ದೇವ್ರು ಕೊಟ್ಟಿರೋ ಪ್ರಸಾದ. ಅವ್ರನ್ನ ನಾನು ಕಳ್ಕೊಳ್ಳಲ್ಲ ಚಿಕ್ಕಮ್ಮ. ನಾನು ಹೋಗಿ ಬರ್ತೀನಿ. ಶ್ರಾವಣಿ, ಶ್ರಾವಣಿ, ಭಾವ ಯಾಕೆ ಹೀಗೆ ಮಾಡಿದ್ರು? ಅದು ಏನೇ ಇರಲಿ, ಅದು ಎಷ್ಟೇ ಕೋಪ ಇರಲಿ, ಭಾವ ಸುಬ್ಬು ಬಗ್ಗೆ ಯಾಕೆ ಈ ಥರ ನಿರ್ಧಾರ ತಗೊಂಡ್ರು? ಈ ವಿಷಯವಾಗಿ ಮೊದಲು ಭಾವನ ಹತ್ರ ಮಾತಾಡಬೇಕು ನಾನು. ನಿಮ್ಮ ಪಿಯನ ಕಿಡ್ನಾಪ್ ಮಾಡಿದ್ದೀನಿ. ಆಮೇಲೆ ಪೊಲೀಸು ಗೀರೀಸು ಅಂತ ಹೋದರೆ ನಿಮ್ಮ ಮಡಿಯ ಸತ್ತು ಸಮಾಧಿ ಆಗ್ತಾನೆ. ನನಗೆ ನಿಮ್ಮ ಮನೆ ಸೇವೆ, ನಿಮ್ಮ ಸೇವೆ ಇದು ಬಿಟ್ಟು ಏನಿದೆ ಯಜಮಾನ್ರೆ? ಇದನ್ನ ಮಾಡಿದ್ರೆ ನನ್ನ ಜೀವನನೇ ವ್ಯರ್ಥ ಯಜಮಾನ್ರೆ.
ನೀವು ನನ್ನ ಕೊಂದರೂ ಪರವಾಗಿಲ್ಲ ಯಜಮಾನ್ರೆ, ದಯವಿಟ್ಟು ನನ್ನ ತಪ್ಪು ತಿಳ್ಕೊಬಿಡಿ. ಯಜಮಾನ್ರು ಏನು ಹೇಳಿದ್ರು ಅದನ್ನು ಮಾಡೋದೇ ನನ್ನ ಕರ್ತವ್ಯ. ನಿಮ್ಮ ಮನೆ ಋಣ ನನ್ನ ಮೇಲೆ ತುಂಬ ಇದೆ. ನಾನು ಆಡೋ ಭಾಷೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಯಜಮಾನ್ರೆ, ನಿಮಗಾಗಲಿ ಮನೆಗಾಗಲಿ ಅನ್ಯಾಯ ಮಾಡಬೇಕು ಅನ್ನೋ ಉದ್ದೇಶ ನನಗೆ ಯಾವತ್ತೂ ಇಲ್ಲ ಯಜಮಾನ್ರೆ. ಅಣ್ಣ, ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ, ಆದರೆ ಯಾರು ಏನು ಅಂತ ಗೊತ್ತಾಗಿಲ್ಲ. ನಾವೇನಾದರೂ ಮಾಡಲೇಬೇಕಣ್ಣ. ಪರಿಸ್ಥಿತಿ ಕೈ ಮೀರಕ್ಕೆ ಮುಂಚೆ ನಾವು ಅವನ್ನ ಉಳಿಸ್ಕೊಳ್ಳೇಬೇಕು. ಅದಕ್ಕೆ ಯಾಕೆ ನೀನು ತಲೆ ಕೆಡಿಸ್ಕೋತೀಯ? ಸುಬ್ಬು ನೋಡ್ಕೊತಾನ್ಬಿಡು. ಅಣ್ಣ, ತೊಂದರೆ ಆಗಿರೋ ಸುಬ್ಬುಗೆ ಅಲ್ವಾ? ಅಂದರೆ ಪೊಲೀಸ್ನವ್ರಿಗೆ ಏನಣ್ಣ? ಏನಿಲ್ಲ ಬಿಡು. ನೋಡಿದ್ರ ಬಾವ, ನಿಮಗೆ ಎಂಥ ಸಮಯದಲ್ಲಿ ಯಾವುದೇ ಪರಿಸ್ಥಿತಿಲಿ ನಿಮ್ಮ ಬಾಯಲ್ಲಿ ಮೊದಲು ಬರುವಂಥ ಹೆಸರು ಸುಬ್ಬು. ಆದರೆ ಇವತ್ತು ಸುಬ್ಬುಗೆ ತೊಂದರೆ ಆಗಿದೆ, ಆದರೆ ನಿಮ್ಮ ಮನ್ಸು ಮಾತ್ರ ಕಲ್ಲಾಗಿ ಹೋಗಿದೆಯಲ್ಲ ಬಾವ. ಒಂದನಾ, ಯಾರ ಮುಂದೆ ಮಾತಾಡ್ತೀಯ ಅಂತ ಗೊತ್ತು ತಾನೆ? ರೀ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಆದರೆ ಇಂಥ ಸಮಯದಲ್ಲಿ ಇವತ್ತು ನಾನು ಮಾತಾಡಲಿಲ್ಲ ಅಂದರೆ ನಮ್ಮ ಮನೆ ಮಗಳ ಜೀವನ ಹಾಳಾಗ್ಬಿಡುತ್ತೆ. ಬಾವ, ನಿಮ್ಮ ಎದುರು ಮಾತಾಡ್ತಿದ್ದೀನಿ ಅಂತ ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ. ನಿಮಗೆ ಕೈ ಮುಗಿದು ಕೇಳ್ಕೊತಿದ್ದೀನಿ. ಸುಬ್ಬು ಶ್ರಾವಣಿನ ಮದುವೆ ಆಗಿ ಈ ಮನೆ ಅಳಿಯ ಆಗಿದ್ದಾನೆ ಅನ್ನೋದಕ್ಕಿಂತ ಮುಂಚಿತವಾಗಿ ಅವನು ನಿಮ್ಮ ಹುಡುಗ ಬಾವ. ಎಲ್ಲರಿಗಿಂತ ಹೆಚ್ಚಾಗಿ ಅವನನ್ನ ನಂಬಿದ್ದು ನೀವು. ಎಲ್ಲರಿಗಿಂತ ಹೆಚ್ಚಾಗಿ ಅವನನ್ನ ಅರ್ಥ ಮಾಡ್ಕೊಂಡಿದ್ದು ನೀವೇ. ಒಂದೇ ಒಂದ್ಸಲ ನಿಮ್ಮ ಮನಸ್ಸಾಕ್ಷಿನ ಕೇಳಿ ನೋಡಿ, ನಮ್ಮ ಸುಬ್ಬು ನಿಜವಾಗ್ಲೂ ನೀವು ದ್ವೇಷ ಮಾಡೋಷ್ಟು ಕೆಟ್ಟವನ? ಇವತ್ತು ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯನ ಹೇಳಲೇಬೇಕು ಬಾವ. ನಮ್ಮ ಶ್ರಾವಣಿ ಸುಬ್ಬುನ ಇಷ್ಟಪಡ್ತಿರ್ಬಹುದು ಅಂತ ನನಗೆ ಯಾವತ್ತೂ ಅನಿಸಿತ್ತು. ಆದರೆ ಸುಬ್ಬು ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಂತ ನಾನು ಅವನ ಹತ್ರ ಮಾತಾಡಿ ಅವನ್ನ ಪರೀಕ್ಷೆ ಮಾಡಿ ನೋಡಿದೆ. ನಿನಗೆ ಈ ಮನೆ ಬಗ್ಗೆ ಏನನ್ಸುತ್ತೆ? ಈ ಮನೆ ನನ್ನ ದೇವಸ್ಥಾನ ಇದ್ದ ಹಾಗೆ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ನಿನಗೆ ಪಾವನ ಬಗ್ಗೆ ಏನನ್ಸುತ್ತೆ? ಮನೆ ದೇವಸ್ಥಾನ ಇದ್ದ ಹಾಗೆ ಅಂದಮೇಲೆ ಯಜಮಾನ್ರು ನನ್ನ ಪಾಲ್ಗೆ ದೇವ್ರಿದ್ದ ಹಾಗೆ ಅಲ್ವಾ ಮೇಡಮ್? ಶ್ರಾವಣಿ ಬಗ್ಗೆ ಏನನ್ಸುತ್ತೆ? ನಂಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ ಮೇಡಮ್. ಶ್ರಾವಣಿ ಮೇಡಮಿಂದ ನಮ್ಮ ಮನೇಲಿ ಎಷ್ಟೋ ಸಮಸ್ಯೆಗಳು ಬಗೆಹರಿದಿದೆ. ಅವ್ರು ಕೂಡ ನಮ್ಮ ಪಾಲ್ಗೆ ದೇವತೆ ಇದ್ದ ಹಾಗೆ. ನಿಜವಾಗ್ಲೂ ಹೇಳ್ತೀನಿ ಬಾವ, ಆ ದೇವರ ಸಾಕ್ಷಿಯಾಗಿ ನಮ್ಮ ಸುಬ್ಬು ಮನಸ್ಸಲ್ಲಿ ಅಂತ ಯಾವ ಕಲ್ಮಶನೂ ಇರಲಿಲ್ಲ. ಅವನು ಯಾವತ್ತೂ ಅಷ್ಟೇ ನಿಮ್ಮ ಹೆಸರಿಗೆ ಕಳಂಕ ತರೋ ಅಂತ ಕೆಲಸ ಮಾಡೋನು ಅಲ್ಲ, ಅಂಥ ವಿಷಯದ ಬಗ್ಗೆ ಯೋಚನೆನೂ ಮಾಡ್ತಿರ್ಲಿಲ್ಲ. ಅವನ ಮಾತಲ್ಲಾಗ್ಲಿ ಅವನ ಮನಸ್ಸಲ್ಲಾಗ್ಲಿ ಯಾವತ್ತೂ ಒಂದೇ ಒಂದಿದ್ದಿದ್ದು ಅವನಿಗೆ ನಿಮ್ಮೇಲಿರೋ ಪ್ರೀತಿ, ಅವನಿಗೆ ನಿಮ್ಮೇಲಿರೋ ಭಕ್ತಿ ಭಾವ. ನಾನು ಶ್ರಾವಣಿ ಬಗ್ಗೆ ಮಾತಾಡ್ತಿದ್ರು ಅವನು ಮಾತ್ರ ನಿಮ್ಮ ಬಗ್ಗೆ ಮಾತಾಡ್ತಿದ್ದ ಭಾವ. ಸುಬ್ಬು ಈ ಮನೆಗೆ ಅಳಿಯ ಆಗಿರಬಹುದು, ಆದರೆ ನೀವು ನಿಮ್ಮ ಬಾಯಿಂದ ಹೇಳಿದ್ದೀರಾ ಸುಬ್ಬು ಈ ಮನೆ ಮಗ ಅಂತ. ಅಳಿಯನ್ನ ಅಲ್ಲದೆ ಹೋದ್ರು ಈ ಮನೆ ಮಗನಾದ್ರೂ ಉಳಿಸ್ಕೋಬೇಕಲ್ವಾ ಬಾವ? ಹೌದಣ್ಣ, ಸುಬ್ಬು ಮನೆಯವರೆಲ್ಲರೂ ಸುಬ್ಬುನ ಈ ಮನೆಗೋಸ್ಕರ ಮುಡುಪಾಗಿಟ್ಟಿದ್ದಾರೆ. ಅವನಿರೋದೇ ಈ ಮನೆ ಸೇವೆಗೆ ಅನ್ನೋ ಭಾವನೆಯಲ್ಲಿದ್ದಾರೆ. ಅಷ್ಟು ಮುಗ್ಧತೆಯಿಂದ ಪ್ರೀತಿ ಮಾಡ್ತಿರೋ ಅವ್ರ ಮನೆಯವ್ರಿಗೋಸ್ಕರನಾದ್ರೂ ಸುಬ್ಬುನ ಉಳಿಸ್ಕೋಬೇಕಣ್ಣ. ಸುಬ್ಬು ಅಂತ ಒಳ್ಳೆ ಹುಡುಗ ಸಿಗೋದು ಅಷ್ಟು ಸುಲಭ ಅಲ್ಲ ಅಂತ ನೀವೇ ಹೇಳ್ತಿದ್ರಿ ಬಾವ. ನಮ್ಮ ಸುಬ್ಬು ಕೋಟಿಗೊಬ್ಬ. ಇವತ್ತು ನಮ್ಮನೆ ಹೆಣ್ಮಗು ಅವಳ ಗಂಡನ್ನ ಉಳಿಸ್ಕೋಬೇಕು ಅಂತ ಹೊರಟಿದ್ದಾಳೆ. ಅದನ್ನ ನೋಡ್ತಿದ್ರೆ ನನಗೆ ಸಂಕಟ ಆಗ್ತಿದೆ ಬಾವ. ನಮ್ಮನೆ ಮಕ್ಕಳನ್ನ ನಾವು ಉಳಿಸ್ಕೋಬೇಕು ಬಾವ, ನಾವು ಉಳಿಸ್ಕೋಬೇಕು.
ಹೋಲ್ಡ್ ಆನ್ ಹೋಲ್ಡ್ ಆನ್ ಹೋಲ್ಡ್ ಆನ್. ವಾ 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 ವಾ, ನಾನ್ ಹಾಕಿರೋ ಗಾಳಕ್ಕೆ ಮೀನು ತಾನಾಗೇ ಬಂದು ಬೀಳ್ತಿದೆ. ನೋಡ್ರೋ, ಮಿನಿಸ್ಟ್ರು ಪಿಯನ ಕಾಪಾಡೋದಕ್ಕೆ ಮಿನಿಸ್ಟ್ರು ಮಗಳು ಒಬ್ಳೆ ಬಂದಿದ್ದಾಳೆ. ಯಾರೋ ನೀನು? ಯಾರನ್ ಕೆಣ್ಕಿದ್ಯಾ ಅಂತ ಗೊತ್ತಾ ನಿನಗೆ? ಜೀವದ ಬಗ್ಗೆ ಯಾವ ಭಯನೂ ಇಲ್ಲದೆ ಇಲ್ಲಿವರೆಗೂ ಒಬ್ಳೆ ಬಂದಿದ್ದೀನಿ ಅಂದ್ರೆ ನಿನಗೆ ಗೊತ್ತಾಗ್ಬೇಕು ಇವರು ಅಂದ್ರೆ ನನಗೆ ಎಷ್ಟು ಮುಖ್ಯ ಅಂತ. ಸುಬ್ಬು ನನ್ನ ಪ್ರಾಣ ಕಣೋ. ಹೌದಾ, ಒಳ್ಳೇದೇ ಆಯ್ತು. ನೋಡು, ಹೆಣ್ಣು ಒಂದು ಮಣ್ಣು ಈ ಮೂರು ತಾನಾಗೆ ಬಂದ್ರೆ ಬಿಡ್ಬಾರ್ದಂತೆ. ಅದ್ರಲ್ಲೂ ನನ್ನಂತವನ ಹತ್ರ ಬಂದ್ರೆ ಬಿಡೋ ಮಾತೇ ಇಲ್ಲ. ಇವಾಗ ಮಣ್ಣಿನ ವಿಷಯ ಆಗಿರ್ಲಿ, ಲಕ್ಷ ಲಕ್ಷ ದುಡ್ಡಿನ ಜೊತೆಗೆ ಅಪ್ಸರೆ ಅಂತ ಸುಂದರವಾಗಿರೋ ಹೆಣ್ಣು ಬಂದಿರ್ಬೇಕಾದ್ರೆ ಹಣ ಮಾತ್ರ ಇಸ್ಕೊಂಡು ಹೆಣ್ಣನ್ ಬಿಟ್ಬಿಟ್ರೆ ನನ್ನಂತವನಿಗೆ ಅವಮಾನ. ಅದಕ್ಕೆ ಮೊದಲು ನಿನ್ನ ಅನುಭವಿಸಿ ಆಮೇಲೆ ಈ ಹಣ ಇಸ್ಕೊತೆ. ಹೇಯ್, ಮಿತಿ ಮೀರ್ತಾ ಇದ್ಯಾ? ನನ್ನ ಹತ್ರ ಬಂದ್ರೆ ಸುಟ್ಟು ಹೋಗ್ತೀಯಾ? ಓ ಓ ಓ ಓ ಓ ಓ ಓಲ್ಡನ್, ನಿನ್ ಮುಟ್ಟದೆ ಸುಟ್ಟೋಗ್ತೀನ. ಯು ಆರ್ ವೆರಿ ಹಾಟ್. ಹಾಗಂತ ಇವತ್ತು ನಿನ್ನ ಮುಟ್ಟಿ ನಾನು ಸುಟ್ಟೋದ್ರೂ ಪರವಾಗಿಲ್ಲ, ನಿನ್ನ ಮುಟ್ಟೇ ಮುಟ್ತೀನಿ. ನೀವಿಬ್ರು ನನ್ನ ಕೈವಶ ಆಗಾಯ್ತು, ಇಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನೀನೇ ನೋಡ್ದಲ್ಲ ನೀವಿಬ್ಬರ ಪರಿಸ್ಥಿತಿ ಏನಾಗಿದೆ ಅಂತ. ನಿನ್ನಿಂದ ಅವನನ್ನ ಕಾಪಾಡ್ಕೊಳಕ್ಕಾಗಲ್ಲ, ಅವನು ನಿನ್ನನ್ನ ಕಾಪಾಡೋದಕ್ಕಾಗಲ್ಲ. ಹಾಗೆ ನೀವಿಬ್ರನ್ನ ಕಾಪಾಡೋದಕ್ಕೆ ಆ ದೇವರು ಹಿಡಿದು ಬರ. ಯಾರ ನೀವು? ಏನ್ರ ಬೇಕು ನಿಮ್ಗೆ?